ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ, 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 ರತ್ನತ್ರಯ. 12 ಅನುಪ್ರೇಕ್ಷೆಗಳಲ್ಲಿ ಮೂರನೆಯದು ಸಂಸಾರ ಅನುಪ್ರೇಕ್ಷೆ. ಮೂರ್ಜಗದಲ್ಲಿ ಚಿರಮಿಥ್ಯ ಮಾಯೆಗೆ ಸಿಲುಕುತ ತಿರುಗುತ್ತ ಇರುತ್ತಿಹೆನು. ಮೂರ್ಜಗದಲ್ಲಿ ಚಿರಮಿಥ್ಯ ಮಾಯೆಗೆ ಸಿಲುಕುತ ತಿರುಗುತ್ತ ಇರುತ್ತಿಹೆನು. ಆಜಿನ ದೇವನ ಕಾಣದೆ ಭ್ರಮೆಯಲ್ಲಿ ಕಾಲವನಂತವ ಕಳೆದಿಹೆನು. ಆಜಿನ ದೇವನ ಕಾಣದೆ ಭ್ರಮೆಯಲ್ಲಿ ಕಾಲವನಂತವ ಕಳೆದಿಹೆನು. ಈ ಜಗದಲ್ಲಿ ಬರೀ ದುಃಖವದಲ್ಲದೆ ಶಾಶ್ವತ ಶಾಂತಿಯು ಬೀತಿಲ್ಲ. ಈ ಜಗದಲ್ಲಿ ಬರೀ ದುಃಖವದಲ್ಲದೆ ಶಾಶ್ವತ ಶಾಂತಿಯು ಬೀತಿಲ್ಲ. ಭವಭವ್ಯಾತ್ಮನೆ ಭವಹರ ದೇವನ ಹುಟ್ಟು ಸಾವುಗಳು ಮತ್ತಿಲ್ಲ. ಭವಭವ್ಯಾತ್ಮನೆ ಭವಹರ ದೇವನ ಹುಟ್ಟು ಸಾವುಗಳು ಮತ್ತಿಲ್ಲ. ಈ ಜೀವವು ಕರ್ಮವಶವಾಗಿ ಅನಂತ ಕಾಲದಿಂದ 4 ಗತಿ 84 ಲಕ್ಷ ಯೋನಿ 199 ಲಕ್ಷ ಕುಲಕೋಟಿಗಳಲ್ಲಿ ಪರಿಭ್ರಮಣ ಮಾಡುತ್ತಾ ಪರಿಪರಿಯಾಗಿ ಪರಿತಪಿಸುತ್ತಿದ್ದಾನೆ. ಈ ಒಂದು ನಮ್ಮ ಜೀವಿತ ಕಾಲದಲ್ಲಿ ನಾವು 12 ಅನುಪ್ರೇಕ್ಷೆಗಳನ್ನು ಚಿಂತಿಸುತ್ತಾ ಸಂಸಾರವು ಹೇಯ, ಆತ್ಮತತ್ವ ಒಂದೇ ಉಪಾದೇಯ ಎಂಬುದನ್ನು ಪದೇ ಪದೇ ಭಾವಿಸುತ್ತಿರಬೇಕು. ಈ ಸಂಸಾರದಲ್ಲಿ ಮೋಹದಲ್ಲಿ ಸಿಲುಕಬಾರದು. ಈ ಮೋಹವೇ ಮಿಥ್ಯಾತ್ವ. ಈ ಮಿಥ್ಯಾತ್ವ ಎನ್ನುವ ಕರ್ಮವು ನಮ್ಮನ್ನು ಅನಂತ ಕಾಲ ಸಂಸಾರದಲ್ಲಿ ಬಂಧಿಸುತ್ತದೆ. ಬಂಧುಣು ಬಂಧನೋ ಏವ ಭಾರ್ಯ ನಿಗಡೋದುಮ ದುಸ್ಸಿಂಕಲ ಸಮಂ ಪುತ್ತಂ ಕುಟುಂಬಂ ಜಾಲಸನ್ನಿಹಂ ಅಂತ ಹೇಳ್ತಾರೆ. ಬಂಧುಗಳು ಬಂಧನವಾಗಿದ್ದಾರೆ, ಕಾರಾಗೃಹವಾಗಿದ್ದಾರೆ. ತಮ್ಮ ಅತಿಯಾದ ಪ್ರೀತಿಯಿಂದಲೋ ಅಥವಾ ದ್ವೇಷದಿಂದಲೋ ನಮ್ಮನ್ನು ಬಂಧನದಲ್ಲಿರಿಸುತ್ತಾರೆ. ಭಾರ್ಯ ನಿಗಡೋದುಮ, ಹೆಂಡತಿ ಸರಪಳಿಯಂತಿದ್ದಾಳೆ. ಅವಳು ನಮ್ಮನ್ನು ಈ ಸಂಸಾರದಲ್ಲಿ ಬಂಧಿಸುತ್ತಾಳೆ. ದುಸ್ಸಿಂಕಲ ಸಮಂ ಪುತ್ತಂ, ಪುತ್ರ ಅಥವಾ ಪುತ್ರಿ ನಮ್ಮನ್ನು
ಈ ಸಂಸಾರಕ್ಕೆ ಬಂಧಿಸುವ ಶೃಂಖಲೆಗಳಂತಿದ್ದಾರೆ. ನಮ್ಮನ್ನು ಕೈಯನ್ನು ಕಟ್ಟಿ ಹಾಕಿಬಿಡುತ್ತಾರೆ ಮೋಹದಿಂದ. ಈ ಕುಟುಂಬವೇ ಮೋಸದ ಜಾಲವಾಗಿದೆ. ಆದ್ದರಿಂದ ಈ ಮೋಹದಲ್ಲಿ ಸಿಲುಕಿ ಈ ಸಂಸಾರ ಚಕ್ರದಲ್ಲಿ ತಿರುಗುತ್ತಲೇ ಇರಬೇಡ ಎಂಬುದನ್ನು ಈ ಸಂಸಾರ ಅನುಪ್ರೇಕ್ಷೆ ವರ್ಣಿಸುತ್ತದೆ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಪ್ರಿಯ ವೀಕ್ಷಕರೇ, ಇದೇ ಮೇ 30ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಂಗಣದಲ್ಲಿ ಜರುಗಿದ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಬೆಳ್ಳಿ ಹಬ್ಬದ ಸಭಾ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಬೆಳ್ಳಿ ಹಬ್ಬದ ಸಡಗರದ ಸಮಾರಂಭದ ಭಗವಂತನ ದರ್ಶನ ಮಾಡಿಸ್ಬಿಟ್ರು. ನಮಗೆ ಇನ್ನೇನು ಬೇಕು? ಇಂಥ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಇಲ್ಲ, ಏನು ಹೇಳ್ಬೇಕಂದ್ರೆ ನೀವೆಲ್ಲ ತುಂಬ ಅದೃಷ್ಟ ಮಾಡಿದ್ದೀರ. ಯಾಕೆಂದರೆ ನಿಮ್ಮ ಈ ಒಂದು ಒಕ್ಕೂಟದ ಸಂಘದಲ್ಲಿ ಇಷ್ಟು ಬ್ರಾಂಚಸ್ ಆಗಿದೆ, ಇಷ್ಟು ಜನ ಹೆಣ್ಮಕ್ಳಿದ್ದಾರೆ. ಬಹುಶಃ ಎಲ್ಲ ಹೆಣ್ಮಕ್ಳು ಬಂದಿಲ್ಲ ಅನ್ಸುತ್ತೆ, ಇನ್ನು ತುಂಬ ಜನ ಮೆಂಬರ್ಸ್. ಸೊ ನಿಮ್ಮ ತುಂಬ ಪವರ್ಫುಲ್ ಶಕ್ತಿ ಇದೆ ನಿಮ್ಮಲ್ಲಿ. ಇದಕ್ಕೆ ಬೆಂಬಲ ಕೊಡೋದಕ್ಕೆ, ಒಂದು ಸಪೋರ್ಟ್ ಕೊಡೋದಕ್ಕೆ, ಒಂದು ಕಂಬದಲ್ಲಿ ಪಿಲ್ಲರ್ ನಮಗೆ ನಿಮಗೆ ಈ ತಂದೆ ತಾಯಿ ನಿಂತಿದ್ದಾರೆ. ಅವರು ಅಪ್ಪಾಜಿ ಅವರು ಹೇಳಿದ್ರು, ಮನೆಯಲ್ಲಿ ಪ್ರೋತ್ಸಾಹ ಕೊಡದೇ ಇರ್ಬೋದು ಗಂಡಸರು ಅಂತ. ಬೇಡ ಬಿಡಿ, ಈ ವಿಧಾನ ನಮಗೆ ಪ್ರೋತ್ಸಾಹ ಕೊಡೋದಕ್ಕೆ ಆಯ್ತು. ನಮ್ಗೆ ಯಾರಾದ್ರೂ ಒಬ್ರು ಬೇಕು. ಆ ಪ್ರಾಬ್ಲಮ್ಸ್ ಎಲ್ಲರೂ ನಾವು ಫೇಸ್ ಮಾಡ್ತೀವಿ. ಬಟ್ ಹೀಗೊಬ್ರು ಇದ್ದಾಗ ನಾವಿದ್ದೀವಿ, ಮುಂದೆ ಹೋಗಿ ಒಂಥರ ಎರಡು ಯೋಜನೆಗಳು, ಇನ್ನೊಂದು ಬೇರೆ ಯೋಜನೆಗಳಿದೆಯಲ್ಲ, ಸಣ್ಣ ಸಣ್ಣ ಬಿಸ್ನೆಸ್ಗಳು ಎಲ್ಲ ಒಂದು ದೊಡ್ಡ ಲಿಸ್ಟೇ ಇದೆಯಲ್ಲ. ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಮೊದಲು ನಾವು ಹೆಣ್ಣು ಮಕ್ಕಳು ನಮ್ಮ ಕಾಲ ಮೇಲೆ ನಾವು ಮೊದಲು ನಿಂತ್ಕೋಬೇಕು. ಅದು ತುಂಬಾನೇ ಮುಖ್ಯ. ಅದರಿಂದ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನಮಗೊಂದು ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ. ಯಾವಾಗ ನಾವು ಹಿಂಗೆ ಅಂತೀವೋ ಬಾಡಿ ಕುಗ್ಗುತ್ತೆ. ಹಿಂಗಂತೀವೋ ನಾನು ಇದೀನಿ ತಗೋ, ನೀನು ತಗೋ ಅಂದಾಗ ಒಂದು ಧೈರ್ಯ ಬರುತ್ತೆ. ಸೊ ನಿಮ್ಮ ಒಕ್ಕೂಟದ ಸಂಘ ಈ 25 ಇಯರ್ಸ್ ಬೆಳ್ಳಿ ಹಬ್ಬಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಇನ್ನ ಹೆಚ್ಚು ಹೆಚ್ಚು ಮೆಂಬರ್ಸ್ ಆಗಲಿ, ಇದು ಇನ್ನೂ 50 ವರ್ಷ 100 ವರ್ಷ ಆಗಲಿ, ಹಾಗೇ ಆಗುತ್ತೆ. ಇಂಥ ಸಪೋರ್ಟ್ ಇದ್ದಾಗ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ಗಳು. ನಾವು ಇನ್ನೂ ಏನು ಮಾಡಬೇಕು? ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಬೇರೆಯವರು ನಿಲ್ಲಿಸ್ಬೇಕು. ತುಂಬ ಖುಷಿ ಆಗ್ತಾ ಇದೆ. ಈ ವೇದಿಕೆ ಮೇಲೆ ತಂದೆ ತಾಯಿ ಸಮಾನ ಜೊತೆ ನಾನು ಕೂತಿದ್ದೀನಲ್ಲ, ಇನ್ನೇನು ಬೇಕು ನಮಗೆ? ನನಗೆ ಒಂದೇ ದುಃಖ ಅಂತಂದ್ರೆ, ಮಹಿಳೆಯರು ಜಾಸ್ತಿ ಇದ್ದಾರೆ, ಮಕ್ಕಳಿಲ್ಲ. ನಾವು ಏನೇ ಮಾಡಿದ್ರು ಕೂಡ ಮಕ್ಕಳಿಗೆ ಮಾಡಬೇಕು. ಇನ್ನು ಮುಂದೆ ಮಕ್ಕಳಿಗಾಗಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರ ಸಿಗುತ್ತೆ ಅನ್ನೋದು ನನ್ನ ಕರ್ತವ್ಯ. ನೀವು ಮಹಿಳೆಯರು ಹಚ್ಚಿದ್ರೆ ನಂದಾದೀಪವಾಗಿ ಉಳಿಯುತ್ತೆ ಅಂತಂದ್ರೆ ಅವತ್ತಿಂದ. ಆದರೆ ರಾಜರ್ಷಿಗಳು ಹಚ್ಚಿರೋದು, ಅದು ದಂಪತಿ ಸಮೇತವಾಗಿ ಹಚ್ಚಿರೋದು, ಅದು ನಂದಾದೀಪವಾಗಿ ಸತತವಾಗಿ ಈ ಮಂಜುನಾಥ ದೇವಸ್ಥಾನದಲ್ಲಿ ಸತತವಾಗಿ ಬೆಳೆಯುವಂಥದ್ದಾಗಲಿ ಅಂತ ನಾನು ಕೇಳ್ತೀನಿ. ಮುಂದುವರಿಸುವಂತಹ ಸಮಾಜವನ್ನು ಕಟ್ಟುವಂಥವರಾಗ್ತಾರೆ ಅವರು. ನಿಜವಾಗ್ಲೂ ಅದ್ಭುತವಾದಂಥ ನಮ್ಮ ಯಾವುದೇ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ 3 ಬಹಳ ಮುಖ್ಯ. ನಮ್ಮ ಇತಿಹಾಸದಿಂದ ನಾವು ಕಲಿಬೇಕು, ಆಮೇಲೆ ನಮ್ಮ ಸುತ್ತು ಜನರಿಂದ ಕಲಿಬೇಕು, ನಾವು ಮುಂದೆ ಏನಾಗಬೇಕು ಅನ್ನೋದು. ಅಂದರೆ ಹಿಂದೆ ಇಂದು ಮುಂದು 3ನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಹಿಂದಿನ ಯೋಚನೆ ಮಾಡಿದರೆ ಬಹುಶಃ ಅತ್ತಿಮಬ್ಬೆ ಅತ್ಯಂತ ಅದ್ಭುತವಾದಂಥ ಪರಿಪೂರ್ಣ ವ್ಯಕ್ತಿ ನನ್ನ ಪ್ರಕಾರ. ಅವರು ನಿಮಗೆ ಆದರ್ಶ ಆಗಬೇಕು. ಆದರ್ಶ ಅಂದರೆ ಆ ಕಡೆ ನೋಡಿ ನಮ್ಮ ದೃಷ್ಟಿಕೋನ ಹಾಗಾಗಿ ನಾವು ಕೂಡ ಹಾಗಾಗಬೇಕು ಅಂತನ್ನೋದೇ ಆದರ್ಶ. ಹಾಗಾಗಿ ಆದರ್ಶವಂತ ಅವರು ಸಂಪೂರ್ಣವಾಗಿ ಶಾಂತಿ ಪುರಾಣವನ್ನ ಹಾಳೆಯಲ್ಲಿ ಬಳಸಿ
75 ವರ್ಷದಲ್ಲಿ. ಇಲ್ಲಿ ಎಂಥ ಅದ್ಭುತವಾದಂತಹ ಬರೆದಿದ್ದಾರೆ ಅಂತಂದ್ರೆ, ಸಾಮಾಜಿಕ ಸೌಹಾರ್ದತೆಯಲ್ಲಿ ಮಹಿಳೆಯರ ಪಾತ್ರ, ಜೈನ ಧರ್ಮದ ಪ್ರಕಾರ ಸಸ್ಯಾಹಾರವನ್ನ, ಸಾತ್ವಿಕ ಆಹಾರವನ್ನು ಸೇವಿಸಿ ಸುಸಂಸ್ಕೃತ ಮಕ್ಕಳನ್ನ ಕೊಡ್ತೀವಿ ಅನ್ನೋ 2 ಕೈ ಎತ್ತಿ ನೋಡೋಣ, ಜೋರಾಗಿ ಚಪ್ಪಾಳೆ. ಇವತ್ತಿಗೆ ಜಗತ್ತಿಗೆ ಗೊತ್ತಾಗಿದೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳೋದು ಅದು ಏನು ಅಲ್ಲ, ಜೈನ ಧರ್ಮದಲ್ಲಿ. ಕಾರ್ಕಳದ ಬಾಹುಬಲಿ ಶ್ರಾವಿಕಾಶ್ರಮದ 2 ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 5 ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಜ್ಞಾನಪೂರ್ಣ ಹಿರಿಚೇತನ ಪೂರಿತ ಜ್ಞಾನಪೂರ್ಣ ಪರಿಚೇತನ ಪೂರಿತ ಮಾನಿತ ಬಹುಧಿ ಕೂಟಂ, ಮಾನಿತ ಬಹುಧಿ ಕೂಟಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ. ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ. ಶಾರದೆ ಸಿರಿ ಸಂಭ್ರಮಿಸಿಹರು, ಶ್ರೀ ಗುರುವರರು ಆಶೀರ್ವದಿಸಿಹರು. ಶಾರದೆ ಸಿರಿ ಸಂಭ್ರಮಿಸಿಹರು, ಶ್ರೀ ಗುರುವರರು ಆಶೀರ್ವದಿಸಿಹರು. ಶಾಸನ ದೇವತೆಗಳು ಹರಸಿಹರು, ಶಾಸನ ದೇವತೆಗಳು ಹರಸಿಹರು. ಶ್ರಾವಕಿಯರು ಸಂತಸದಿಂದಿಹರು, ಶಾಸನ ದೇವತೆಗಳು ಹರಸಿಹರು. ಶ್ರಾವಕಿಯರು ಸಂತಸದಿಂದಿಹರು. ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ. ಜೈನಾರಿ ಸ್ನೇಹ ಸುಕೂಟಕ್ಕೆ, ಜೈನಾರಿ ಸ್ನೇಹ ಸುಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ. ಬನ್ನಿ ಎಲ್ಲರೊಂದಾಗೋಣ, ಸತ್ಯ ಮಾರ್ಗದಿ ನಡೆಯೋಣ. ಬನ್ನಿ ಎಲ್ಲರೊಂದಾಗೋಣ, ಸತ್ಯ ಮಾರ್ಗದಿ ನಡೆಯೋಣ. ಧರ್ಮ ಪತಾಕೆಯ ನೇರಿಸಿ ಹಾಡಿ, ಧರ್ಮ ಪತಾಕೆಯ ನೇರಿಸಿ ಹಾಡಿ, ಶಾಂತಿ ಸೌಹಾರ್ದವ ಬೀರೋಣ, ಶಾಂತಿ ಸೌಹಾರ್ದವ ಬೀರೋಣ. ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ಜ್ಞಾನಪೂರ್ಣ ಹಿರಿ ದಾನಮೋದಿತ ಸಂಕುಲದಿಂ, ಜ್ಞಾನಪೂರ್ಣ ಹಿರಿಚೇತನ ಪೂರಿತ ಜ್ಞಾನಪೂರ್ಣ ಹಿರಿಚೇತನ ಪೂರಿತ ಮಾನಿತ ಮಾನಿತ ಬಹುಧಿ ಕೂಟಂ, ಮಾನಿತ ಬಹುಧಿ ಕೂಟಂ. ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ.
सम्यक् प्रणम्य जिनपादयुगं युगादा वालम्बनं भवजले पततां जनानाम् यः संस्तुतः सकलवाङ्मयतत्त्वबोधा दद्भूतबुद्धिपटुभिः सुरलोकनाथैः स्तोत्रैर्जगत्प्रीतयचित्तहरे हृदारैः स्तोष्ये किलाहमपि तं प्रथमं जिनेन्द्रम् बुद्ध्या विनापि विबुधार्चितपादपीठ स्तोतुं समुद्यतमतिर्विगतत्रपोऽहम् बालं विहाय जलसंस्थितमिन्दुबिम्ब मन्यः क इच्छति जन सहसा ग्रहीतुम् वक्तुं गुणान् गुणसमुद्रशशाङ्ककान्ता कस्ते क्षमः सुरगुरु प्रतिमोऽपि बुद्ध्या कल्पान्तकालपवनोत्थतनक्रचक्रम् को वा तरीतुमलमम्बुनिधिं भुजाभ्याम् सोऽहं तथापि तव भक्तिवशान्मुनीश कर्तुं स्तवं विगतशक्तिरपि प्रवृत्ता प्रीत्यात्मवीर्यमविचार्य मृगो मृगेन्द्रम् नाभ्येति किं निजशिशो परिपालनार्थम् अल्पश्रुतं श्रुतवतां परिहासधाम त्वद्भक्तिरेव मुखरीकुरुते बलान्मा यत्कोकिल किल मधो मधुरं विरोति तच्चारुच्युत्तकलिकानिकरैकहेतु
मुक्ताफलद्युतिमुपैति ननोदबिन्दु त्रयाहारत्नत्रया ಶುಭ ಲಗ್ನದಲ್ಲಿ ಶ್ರೀಗಳಿಗೆ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯರು ಎಂಬುದಾಗಿ ಶ್ರೀಮಠದ ಉತ್ತರಾಧಿಕಾರಿಗಳಾಗಿ ಪಟ್ಟಾಭಿಷೇಕವನ್ನು ನೆರವೇರಿಸಲಾಯಿತು. ಶ್ರೀ ಕ್ಷೇತ್ರ ಸ್ವಾತಿ ದಿಗಂಬರ ಜೈನ ಮಠದಲ್ಲಿ 2013 ಫೆಬ್ರವರಿ 13ನೇ ತಾರೀಕಿನಂದು ನಮ್ಮದು ಇಲ್ಲಿ ಪಟ್ಟಾಭಿಷೇಕ ಆಯಿತು. ಅದರ ನಂತರ ಇಲ್ಲಿ ನಾವು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲಿಗೆ ಗುರುಕುಲ ಸ್ಥಾಪನೆ ಮಾಡ್ತಕ್ಕಂಥದ್ದು, ಹಾಗೂ ಯಾತ್ರಿಗಳಿಗೆ ತಂಗಲು ವಸತಿಯನ್ನು ಮಾಡ್ತಕ್ಕಂಥದ್ದು, ಹಾಗೂ ಯಾತ್ರಿಗಳಿಗೆ ಅನುಕೂಲವಾಗುವ ಹಾಗೆ ಭೋಜನಕ್ಕಾಗಿ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಶ್ರೀ ಕ್ಷೇತ್ರದಲ್ಲಿ ಈಗಾಗಲೇ ಹಸುಗಳಿದ್ದು ಅದರ ಒಂದು ಸುವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ವ್ಯವಸ್ಥಿತ ಗೋಶಾಲೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಈ ಒಂದು ಕ್ಷೇತ್ರದ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಹಾಗೂ ಸಾರ್ವಜನಿಕರಿಗೆ ಜನಕಲ್ಯಾಣ ಯೋಜನೆಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು. ಪ್ರಾಕೃತ ಹಾಗೂ ಸಂಸ್ಕೃತ ಪಾಠಶಾಲೆಗಳನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಯೋಜನೆಗಳು, ಹಾಗೆ ಇಲ್ಲಿಯ ಒಂದು ಅನೇಕ ಪ್ರಾಚೀನ ಜಿನಮಂದಿರಗಳು ಜೀರ್ಣಾವಸ್ಥೆಯಲ್ಲಿದ್ದು ಆ ಜಿನಮಂದಿರಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥ ಕಾರ್ಯಗಳನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಒಂದು ಅಡಿಯಲ್ಲಿ ನಮ್ಮ ಕ್ಷೇತ್ರದ ಮೂಲ ಒಂದು ಮಂದಿರ ಏನಿದೆ, ಶ್ರೀ ಭಗವಾನ್ ನೇಮಿನಾಥ ಸ್ವಾಮಿ ಮಂದಿರವನ್ನು ಈಗಾಗಲೇ ಜೀರ್ಣೋದ್ಧಾರ ಮಾಡಲಾಗ್ತಾ ಇದ್ದು ಸಂಪೂರ್ಣ ಶಿಲಾಮಯದಲ್ಲಿ ಆ ಮಂದಿರವನ್ನು ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಅದರ ಕೆಲಸಗಳು ಈಗಾಗಲೇ ಇಲ್ಲಿ ಪ್ರಗತಿಯಲ್ಲಿದೆ. ಹಾಗೆ ಭಗವಾನ್ ಶ್ರೀ ಆದಿನಾಥ ಹಾಗೂ ಭಗವಾನ್ ಶ್ರೀ ಪಾರ್ಶ್ವನಾಥ ಜಿನ ಮಂದಿರದ ಮುಂಭಾಗದಲ್ಲಿ 2 ಮಾನಸ್ತಂಭಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಶ್ರೀಜನ ಪ್ರತಿಮೆಗಳನ್ನು ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ಶ್ರೀ ಸ್ವಾದಿ ಗುರುಕುಲ ಅನ್ನತಕ್ಕಂಥ ಒಂದು ಗುರುಕುಲವನ್ನು ಪ್ರಾರಂಭಿಸಿ ಈಗ 25 ವಿದ್ಯಾರ್ಥಿಗಳು ಇಲ್ಲಿ ಧಾರ್ಮಿಕ ಹಾಗೂ ಲೌಕಿಕ ಅಧ್ಯಯನವನ್ನು ಇಲ್ಲಿ ಪ್ರಾಪ್ತಿ ಮಾಡ್ಕೋತಾ ಇದ್ದಾರೆ. ನಮ್ಮ ಮಠದ ವತಿಯಿಂದ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಹಾಗೂ ಜೈನ ಧರ್ಮದ ಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಶ್ರೀ ಸ್ವಾದಿ ಪ್ರಕಾಶನ ಅಂತಕ್ಕಂಥ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿ ಅದರಿಂದ ಈಗಾಗಲೇ 5 ಪುಸ್ತಕಗಳನ್ನು ಹೊರತರಲಾಗಿದೆ. ಪರಮಾಗಮ ಸಾರ, ಶ್ರೀ ಸ್ವಾದಿ ದಿಗಂಬರ ಜೈನ ಮಠದ ಪರಿಚಯ, ಹಾಗೂ ಮಹಾಮಾತೆ ಕುಷ್ಮಾಂಡಿನಿ ಆರಾಧನೆ, ಶ್ರೀ ಗುರು ಪೂಜೆ ಹಾಗೂ ರಾಜಾದಿತ್ಯ ಅನ್ನತಕ್ಕಂಥ ಪುಸ್ತಕಗಳು ಈಗಾಗಲೇ ಆ ಒಂದು ಪ್ರಕಾಶನದ ವತಿಯಿಂದ ಹೊರಗಡೆ ಬಂದಿರುತ್ತದೆ. ಹಾಗೆ ಶ್ರೀಮಠದ ಒಂದು ಸಂಪೂರ್ಣ ಅಭಿವೃದ್ಧಿ ಜನಗಳಿಗೆ ತಿಳಿಯಬೇಕು ಅಂತಕ್ಕಂಥ ಭಾವನೆಯಿಂದ ಸ್ವಾದಿ ಸಂದೇಶ ಎನ್ನತಕ್ಕಂಥ ಮಾಸಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದು ಕೂಡ ಈಗ ಪ್ರಗತಿಯಲ್ಲಿದೆ. ಇದರ ನಂತರ ಈ ಯಾತ್ರಿ ನಿವಾಸಗಳನ್ನು ಈಗ ಕಟ್ಟಲಾಗಿದ್ದು ಪದ್ಮಸಾಗರ ಯಾತ್ರಿ ನಿವಾಸದಲ್ಲಿ ಈಗಾಗಲೇ 25 ರೂಮುಗಳು ಬರತಕ್ಕಂಥ ಯಾತ್ರಿಗಳಿಗೆ ಅನುಕೂಲವಾಗುವ ಹಾಗೆ ಈಗಾಗಲೇ ನಿರ್ಮಾಣವಾಗಿದೆ. ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಇಲ್ಲಿ ಪ್ರಾರಂಭವಾಗಿದೆ. ನಮ್ಮ ಆರಾಧನೆ ಪೂಜೆ ಪಾಠಗಳಿಗಾಗಿ ಸ್ವಾದಿ ಸಭಾಭವನ ಅಂತಕ್ಕಂಥ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಿ ಈಗ ಅದರಲ್ಲಿ ನವರಾತ್ರಿ ಹಾಗೂ ವಿಶೇಷ ಸಿದ್ಧಚಕ್ರ ಆರಾಧನೆಗಳನ್ನು ಅಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ.